ಎಲ್ಲದನ್ನೂ ಹೇಳ್ತೀನಿ. ಕಣಿ ಹೇಳ್ತೀನಮ್ಮ, ಕಣಿ. ಮೋಡ ಮುಸ್ಕ್ ಹಾಕೋತಿದ್ಯಮ್ಮ ತಾಯಿ. ಲಕ್ಷ್ಮಮ್ಮ, ಆ ಕಣಿ ಹೇಳೋಳಿಗೆ ದುಡ್ಡು ಕೊಟ್ಟು ಕಳ್ಸು. ದೀಪ ಆರೋಗತ್ತಮ್ಮ ತಾಯಿ. ಕತ್ಲು ಆವರ್ಸ್ಕೊತಿದ್ಯಮ್ಮ ತಾಯಿ. ಮನೆ ದೀಪ ಆರು ಹೋಗೋದ್ರಲ್ಲಿದ್ಯಮ್ಮ ತಾಯಿ. ಕಣಿ ಹೇಳ್ತೀನಮ್ಮ, ಕಣಿ. ಇದ್ದಿದ್ದ ಹಾಗೇ ಹೇಳ್ತೀನಿ, ಇಲ್ದೇರದಂತೂ ಏನೂ ಹೇಳಲ್ಲ. ಅಪಾಯ ಬೆನ್ನೇರಿ ಬರ್ತಿದ್ಯಮ್ಮ ತಾಯಿ. ಪ್ರಾಣನ ಕರ್ಕೊಂಡೋಗತ್ತಮ್ಮ ತಾಯಿ. ಕಣಿ ಹೇಳ್ತೀನಮ್ಮ, ಕಣಿ. ಸಾಕ್ ನಿಲ್ಸಮ್ಮ ನಿನ್ ಕಣಿನ. ಮನೆಗ್ ಬಂದು ಏನೇನೋ ಮಾತಾಡ್ತಾ ಇದೆಯಲ್ಲ. ನಾನ್ ಆಡ್ತಿರೋಂತ ಮಾತಲ್ಲಮ್ಮ ತಾಯಿ. ಕಂಚಿ ಕಾಮಾಕ್ಷಿ ಆಡಿಸ್ತಿರೋ ಮಾತು, ಮಧುರ ಮೀನಾಕ್ಷಿ ಆಡಿಸ್ತಾರಂತ ಮಾತು, ಸಾಕ್ಷಾತ್ ಆ ಕಾಶಿ ವಿಶಾಲಾಕ್ಷಮ್ಮ ನನ್ ಕೈಲಿ ಆಡಿಸ್ತಿರೋ ಮಾತು. ಹೇಳಿದ್ದೆಲ್ಲ ಖಂಡಿತ ನಡೆಯತ್ತಮ್ಮ ತಾಯಿ. ಮುಸ್ಸಂಜೆ ಹೊತ್ತಲ್ಲಿ ಬಂದು ಕೆಟ್ಟ ಮಾತುಗಳನ್ನ ಮಾತಾಡ್ತಿದ್ಯಲ್ಲಮ್ಮ. ಮುಸ್ಸಂಜೆ ಆಗಿರೋದಿಕ್ಕೆ ಅಪಶಕನದ ಬಗ್ಗೆ ಹೇಳಕ್ ಬಂದಿದ್ದೀನಿ ತಾಯಿ. ಹುಷಾರಾಗಿದ್ರೆ ಜೀವ ಉಳ್ಕೊಳತ್ತೆ ತಾಯಿ, ಇಲ್ಲ ಅಂದ್ರೆ ಪ್ರಾಣನೇ ಹೋಗ್ಬಿಡತ್ತೆ ತಾಯಿ. ಈಗಷ್ಟೇ ಕಷ್ಟ ಎಲ್ಲ ದೂರ ಆಗಿ ಸಂತೋಷವಾಗಿರೋಣ ಅನ್ಕೊಂಡ್ರೆ ಅರ್ಥ ಇಲ್ದೆ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ತಿದ್ಯಲ್ಲಮ್ಮ. ಇದು ಅಮ್ಮ ಹೇಳಿಸ್ತಿರೋದೇ ತಾಯಿ, ಅರ್ಥ ಇಲ್ದೆ ಮಾತಾಡ್ತಿಲ್ಲ. ಮನೆಯಿಂದ ಹೊರಟಿರೋ ಜೀವ ಜೀವಂತವಾಗಿ ಬರುತ್ತೋ ಇಲ್ವೋ. ಹೊಸ್ಲು ದಾಟ್ ಹೋದವ್ರ ಜೀವ ಅಂದ್ರೆ ಯಾವುದು? ಒಟ್ಟು 4 ಜನ ಆಚೆ ಹೋಗಿದಾರಲ್ವಾ, ಅವರಲ್ಲಿ ಯಾರು? ಸಾಕಮ್ಮ, ಈ ನಿನ್ ಮಾತು ಕೇಳಕ್ಕಾಗ್ತಾ ಇಲ್ಲ. ಶುಭ ನಡೆಯುವಂತ ಮನೆಯಲ್ಲಿ ಅಶುಭ ಯಾಕಾಗತ್ತೆ ಹೇಳು? ಶುಭಾನೇ ಅಶುಭಕ್ಕೆ ಕಾರಣ ಆಗ್ತಿದೆ ತಾಯಿ. ನಿನ್ ಮಾತು ಕೇಳಿದ್ರೆ ಹೆದರಿಕೆ ಆಗ್ತಿದ್ಯಮ್ಮ. ಏನ್ ಹೇಳ್ಬೇಕು ಅಂತಿದ್ಯೋ ನೇರವಾಗಿ ಹೇಳು. ಮನೆಗೆ ವಾರಸ್ತಾರ ಬರ್ತಾನೆ ಅಂತ ಸಂಭ್ರಮ ಪಡ್ತಿದ್ದೀರಾ ಅನ್ಸತ್ತೆ. ಆದ್ರೆ ಹುಟ್ಟುತ್ತಿರೋದು ವಂಶದ ಕುಡಿ ಅಲ್ಲ, ಪ್ರಾಣ ತೆಗೆಯೋಂತ ಪಾಷಾಣ. ಕಣ್ಣು ಇಂದು ಅಜ್ಜಿ ಏನೋ ಹೇಳ್ತಿದಾರಲ್ವಾ, ಹೇಳೋದಕ್ ಬಿಡಿ. ಏನ್ ಹೇಳೋಕ್ ಬಿಡೋದು? ನಮ್ಮನೆಗೆ ವಾರಸ್ದಾರ ಬರೋ ಸಮಯದಲ್ಲಿ ಅದನ್ನ ಅಪಶಕುನ ಅಂತಿದ್ದಾಳೆ. ಕೇಳಿಸ್ಕೊಂಡು ಹೇಗ್ ಸುಮ್ನೆ ಇರೋದು? ಅದು ನಾನ್ ಹೇಳಿದ ಮಾತಲ್ಲಮ್ಮ ತಾಯಿ. ವಿಶಾಲಾಕ್ಷಮ್ಮ, ಚಾಮುಂಡಮ್ಮ ಎಲ್ಲ ಅಮ್ಮಂದಿರು ಹೇಳ್ಸಿರೋ ಮಾತು ತಾಯಿ. ವಂಶನ ಕಾಪಾಡ್ಬೇಕಾಗಿರೋರೆ ನಾಶ ಮಾಡ್ತಾರಮ್ಮ ತಾಯಿ. ಅಮ್ಮ, ನಿನ್ನ ಕೈ ಮುಗಿತೀನಿ, ಹೊರಟೋಗು. ನೀನೇನು ಹೇಳ್ಬೇಡ, ನಾವೇನು ನಂಬಲ್ಲ, ನೀ ಹೋಗು. ಕಣಿ ಹೇಳ್ತೀನಮ್ಮ, ಕಣಿ. ನಡ್ದಿದ್ದ ಹಾಗೆ ಹೇಳ್ತೀನಿ. ಕಣಿ ಹೇಳ್ತೀನಮ್ಮ, ಕಣಿ. ಅಪ್ಪ ಭಗವಂತ, ಏನು ಅನಾಹುತ ಆಗ್ಲಾರ್ದಾಗೆ ನಿನ್ ಕಾಪಾಡಪ್ಪ. ಅವಳು ಹೇಳಿದ್ದೆಲ್ಲ ಸುಳ್ಳಾಗ್ಲಿ. ನಾನ್ ಮಾತ್ರ ಇದು ನಿಜ ಆಗ್ಲಿ ಅಂತಾನೆ ಬೇಡ್ಕೊಳ್ತೀನಿ ಅಜ್ಜಿ. ಸುಮ್ನೆ ಇರಿ ಇಂದು ಅಜ್ಜಿ. ಅವಳು ಯಾರೋ ಬಂದು ಏನೋ ಹೇಳಿದ್ಲು ಅಂದ್ರೆ ಅದು ನಿಜ ಆಗ್ಬಿಡತ್ತಾ? ಹೊಟ್ಟೆಲ್ ಬೆಳಿತಿರೋ ಮಗುವಿಂದ ಈ ಮನೆಯವ್ರು ಸಾಯ್ತಾರಾ? ಇರೋ ಪರಿಸ್ಥಿತಿನೂ ಹಾಗೆ ಇದೆ. ಆ ಶಾಪ ಒಂದ್ ಕಡೆ ಆದ್ರೆ ಮತ್ತೆ ಒಂದ್ರ ಹಿಂದೆ ಇನ್ನೊಂದು ಅಂತ ಬರ್ತಾ ಇರೋ ತೊಂದರೆಗಳು ಇನ್ನೊಂದು ಕಡೆ. ಯಾರು ಏನೇ ಸಣ್ಣ ಮಾತು ಹೇಳಿದ್ರು ಕೂಡ ಮನ್ಸಲ್ಲಿ ಭಯ ಶುರುವಾಗತ್ತೆ. ಏನೋ ಆಗೋದಿಲ್ಲ ಅತ್ತೆ, ನೀವು ಧೈರ್ಯವಾಗಿರಿ. ಏನ್ ಈ ಅಪಶಕನಗಳು? ಏನೂ ಅರ್ಥನೇ ಆಗ್ತಿಲ್ಲ. ಈ ಅನರ್ಥ ಯಾವ ಕಡೆಗೆ ದಾರಿ ತೋರಿಸುತ್ತೋ ಏನೋ. ಏನೋ ನಡೆಯೋದ್ರಲ್ಲಿದೆ. ವಾಲಿ, ನೀನ್ ಎಲ್ಲಿದ್ಯೋ? ಕಣಿ ಹೇಳೋಳ್ ಮಾತು ಏನಾದ್ರೂ ನಿಜ ಆಗ್ಬೇಕು ಅಂದ್ರೆ ನೀನೇ ಏನಾದ್ರೂ ಮಾಡ್ಬೇಕು. ಆ ದಶರಥ ಬಂದ ಅನ್ಸುತ್ತೆ, ಅವನ ಜೊತೆ ಮಾತಾಡ್ತಾ ಇರು. ನೀನ್ ಹೊರಡು. ಸುವರ್ಣ, ಸುವರ್ಣ, ಸುವರ್ಣ. ಬಾವಾ, ಬಾವಾ. ವಾಲಿ ಎಲ್ಲಿದ್ದಾನಮ್ಮ? ಅವನ್ಗೇನು ಆಗಿಲ್ಲ ತಾನೆ? ಅಲ್ಲ, ಕಳ್ಳರು ಸಿಕ್ಕಿದ್ರಾ?
ಸಿಕ್ಕಿದ್ರಾ ಹೇಳು ಸುವರ್ಣ. ನಾನು ಇಲ್ಲೇ ಇದೀನಿ ಕಣೋ ದಶರಥ. ಅಂದ್ರೆ ಸುವರ್ಣ, ಇವನು ಇಲ್ಲಿದ್ದಾನೆ ಅಂದ್ರೆ ಇದೆಲ್ಲ ನೀವೇ? ಹೌದು, ನಾವೇ ಭಾವ. ಈ ಆಭರಣ ಇಲ್ಲ ಅಂದ್ರೆ ಶಾಪ ಹೋಗೋದಿಲ್ಲ, ನನ್ನ ವಂಶ ನಿರ್ವಂಶ ಆಗುತ್ತೆ ಅಂತ ನನ್ನ ಕುಟುಂಬದವರೆಲ್ಲ ಅಲ್ಲಿ ಚಿಂತೆಲಿ ಮುಳುಗು ಹೋಗಿದ್ರೆ ನೀವು ನಿಮ್ಮ ಹತ್ರನೇ ಆಭರಣ ಇಟ್ಕೊಂಡು ಇಷ್ಟೆಲ್ಲ ಆಟ ಆಡ್ತೀರಾ? ಹೌದು ದೊಡ್ಡಪ್ಪ, ಎಲ್ಲಿವರೆಗೂ ಅಂತ ನೀವ್ ಆಳ್ತಾ ಇದ್ರೆ ನಾವು ಆಳಿಸ್ಕೊತಿರ್ತೀವಿ ಹೇಳಿ? ನಮಗೂ ಅಧಿಕಾರ ಬೇಕು. ಕೇಡು ಬುದ್ಧಿಯವನೇ, ಮನಸ್ಸಿನಲ್ಲಿ ಇಷ್ಟೆಲ್ಲ ಕೆಟ್ಟದನ್ನಿಟ್ಕೊಂಡು ನಮ್ಮ ಮುಂದೆ ಒಳ್ಳೆ ಒಂಥರ ನಾಟಕ ಆಡ್ತೀಯಾ? ಇದೆಲ್ಲ ಯಾರೋ ನಮಗ್ ಗೊತ್ತಿರೋರೆ ಮಾಡ್ತಿದ್ದಾರೆ ಅಂತ ದೇವಾಂಶ್ ಪದೇ ಪದೇ ಹೇಳ್ತಿದ್ರೆ ಯಾರು ಅಂತ ಯೋಚನೆ ಮಾಡ್ತಿದ್ದೆ ಹೊರತು